ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ಒಂದು MDM ಸ್ಯಾಟ್ಸ್ ವೆಬ್ಸೈಟ್ನಲ್ಲಿ ಈ ಒಂದು APF ಅವರ ಒಂದು ಮೊಟ್ಟೆ ಮತ್ತು ಬಾಳೆಹಣ್ಣು ಒಂದು ಮಾಹಿತಿಯನ್ನು ಯಾವ ರೀತಿ ತುಂಬಬೇಕು ಅಂತ, ಈಗ ಸೆಕೆಂಡ್ ಕ್ವಾರ್ಟರ್ದು ತುಂಬಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಯಾವ ರೀತಿ ತುಂಬಬೇಕು ಅಂತ, ಇದಕ್ಕೆ ಬೇಕಾಗಿರೋದು ಏನಂದರೆ ನಿಮ್ಮ ಶಾಲೆಯ ಯೂಸರ್ ID ಮತ್ತು ಪಾಸ್ವರ್ಡ್, ಸ್ಯಾಟ್ಸ್ ಯೂಸರ್ ID ಮತ್ತು ಪಾಸ್ವರ್ಡ್. ಈ ಮೊದಲು ನಮ್ಗೆ OTP ಇರೋಕ್ಕೆ ಮೊದಲು ಏನು ಸ್ಯಾಟ್ಸ್ ಯೂಸರ್ ID ಮತ್ತು ಪಾಸ್ವರ್ಡ್ ಬಳಸ್ತಾ ಇದ್ವೋ ಅದನ್ನೇ ಬಳಸಿ ನೀವು ಗೂಗಲಲ್ಲಿ ಹೋಗಿ MDM ಸ್ಯಾಟ್ಸ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಈ ರೀತಿ ಸ್ಯಾಟ್ಸ್ ಲಾಗಿನ್ ಬರುತ್ತೆ, ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಂತ. ಈ ಒಂದು ಇದರಲ್ಲಿ ಸ್ಯಾಟ್ಸ್ ಲಾಗಿನ್ ಮೇಲೆ ಟಚ್ ಮಾಡಿ. ಈ ರೀತಿ ಟಚ್ ಮಾಡಿದಾಗ ಈ ರೀತಿ ಯೂಸರ್ ID ಮತ್ತು ಪಾಸ್ವರ್ಡ್ ಕೇಳುತ್ತೆ. ಒಂದು ವೇಳೆ ಪಾಸ್ವರ್ಡ್ ಮರ್ತೋಗಿದ್ರೆ ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಹಾಕಿ ಸ್ನೇಹಿತರೆ. ಖಂಡಿತ ನೀವು ಫರ್ಗಾಟ್ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೋದು. ಫರ್ಗಾಟ್ ಪಾಸ್ವರ್ಡ್ ಮೇಲೆ ಹೋಗಿ ನೀವು ಅದ್ರದ್ದು ಏನಾಯ್ತೋ ಮಾಹಿತಿಯನ್ನು ಕೇಳಿ ಅದನ್ನು ಸೆಟ್ ಮಾಡ್ಕೋಬೋದು. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. HMLPS ದಿನ್ನಹಳ್ಳಿ ಅಂತ. ಇದು ನೋಡಿ, ಈಗ ನನ್ನ ಒಂದು ಕ್ಯಾಪ್ಚಾವನ್ನು ಹಾಕ್ತಾ ಇದ್ದೀನಿ. ಸೊ ಈಗ ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಆಗ್ತಾ ಇದ್ದೀನಿ ಸ್ನೇಹಿತರೆ. ಒಂದು ವೇಳೆ ಇಲ್ಲಿ ಪಾಸ್ವರ್ಡ್ ನಿಮ್ಗೆ ಸೆಟ್ ಆಗಿಲ್ಲ ಅಂದರೆ ಡೈರೆಕ್ಟ್ ನಿಮ್ಮ MDM ಸ್ಯಾಟ್ಸ್ ವೆಬ್ಸೈಟ್ ಇತ್ತಲ್ಲ ಅಲ್ಲೇ ನೀವು ಸೆಟ್ ಮಾಡ್ಕೋಬೋದು. ಈ ರೀತಿ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಆನ್ ಇದ್ದರೆ ಅಷ್ಟೇ ಈ ರೀತಿ ಓಪನ್ ಪೇಜ್ ಆಗುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಡೆಸ್ಕ್ಟಾಪ್ ಸೈಟು ಇಲ್ಲಿ 3 ಅಡ್ಡಗೆರೆಗಳಲ್ಲಿ ಈ ಥರ ಇರಬೇಕು, ರೈಟ್ ಮಾರ್ಕ್ ಇರಬೇಕು ಅಂತ. ಈಗ ನಾವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ವೆಲ್ಕಮ್ ಕೆಳಗೆ 3 ಅಡ್ಡಗೆರೆಗಳಿದಾವಲ್ಲ ಸ್ನೇಹಿತರೆ, ಈ 3 ಅಡ್ಡಗೆರೆಗಳಲ್ಲಿ ನಾವೇನು ಮಾಡಬೇಕು, ಅದನ್ನು ಟಚ್ ಮಾಡಬೇಕು. ಟಚ್ ಮಾಡಿದಾಗ ಇದನ್ನು ಜೂಮ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಜೂಮ್ ಮಾಡಿದಾಗ ಇಲ್ಲಿ ಬಂದಿದೆ ನೋಡಿ, SNF ಇನ್ಫಾರ್ಮೇಷನ್ ಫಾರ್ ಜುಲೈ ಸೆಪ್ಟೆಂಬರ್ 2025 ಅಂತ. ಅದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ. ಇದ್ರ ಮೇಲೆ ಟಚ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. SNF ಇನ್ಫಾರ್ಮೇಷನ್ ಫಾರ್ ಜುಲೈ ಸೆಪ್ಟೆಂಬರ್ 2000 ಅಂದರೆ ಈ 3 ತಿಂಗಳದ್ದು ನಾವು ಈ ಒಂದು APF ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ಯಾವ ವರ್ಷದಪ್ಪ ಅಂದರೆ ಹಳೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ 3 ತಿಂಗಳದ್ದು ನಾವು ಮುಖ್ಯವಾಗಿ ಕೊಡಬೇಕಾಗತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನೀವು ಇಲ್ಲಿ ಇವೆಲ್ಲ ಓದ್ಕೊಂಡು ಇಲ್ಲಿ ಕೊನೆ ಚೂಸ್ ಕ್ವಾರ್ಟರ್ ಅಂತಿದೆ, ಕ್ವಾರ್ಟರ್ ಮೇಲೆ ಟಚ್ ಮಾಡಿ. ಸೆಕೆಂಡ್ ಕ್ವಾರ್ಟರ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ. ಇಲ್ಲಿ ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ಕೊಟ್ಟಾಗ ಇಲ್ಲಿ ನಿಮ್ಮ ಒಂದು ಮಕ್ಕಳ ಮಾಹಿತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ಓಪನ್ ಆದಾಗ ನಾವೇನು ಮಾಡಬೇಕಪ್ಪ ಅಂದರೆ, ಜುಲೈ ತಿಂಗಳು ಬಂದಿದೆ, ಆಗಸ್ಟ್ ತಿಂಗಳು ಬಂದಿದೆ, ಸೆಪ್ಟೆಂಬರ್ ತಿಂಗಳು ಬಂದಿದೆ, ಎಲ್ಲವನ್ನೂ ನಾವು ಈಸಿಯಾಗಿ ತುಂಬಬಹುದು. ಆದರೆ ಈ ಒಂದು ಟೋಟಲ್ ವರ್ಕಿಂಗ್ ಡೇಸು ಜುಲೈದು 27 ಬಂದಿದೆ, ಆಗಸ್ಟ್ದು 25 ಬಂದಿದೆ. ಸೊ 24 ನಡೆದಿರೋದು ಆ್ಯಕ್ಚುಲಿ ಆಗಸ್ಟಲ್ಲಿ. ಒಂದು 24 ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಸೊ ನಮ್ಮದು ಆಗಸ್ಟಲ್ಲಿ 24 ದಿನ ಬಂದಿದೆ. ಸೊ ಇಲ್ಲಿ 25 ದಿನ ಬಂದಿದೆ, ಅದನ್ನು ಎಡಿಟ್ ಮಾಡ್ಕೊಳ್ಳೋಣ. ಸೆಪ್ಟೆಂಬರಲ್ಲಿ ನಮ್ಮದು ಎಷ್ಟು ಬಂದಿದೆ ಅಂದರೆ, ಟೋಟಲ್ ವರ್ಕಿಂಗ್ ಡೇಸು 16 ಇದೆ, ಅದು ಕರೆಕ್ಟ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ಈ ಕ್ಯುಮ್ಯುಲೇಟಿವ್ ಅಟೆಂಡೆನ್ಸ್, ಈಗ ನಾನೇನು ಮಾಡ್ತೀನಿ, ಈ ಒಂದು ಫಸ್ಟ್ ತಿಂಗಳು ಇದು ಆಗಸ್ಟ್ 24 ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ, ಕ್ಯುಮ್ಯುಲೇಟಿವ್ ಅಟೆಂಡೆನ್ಸ್ಗೆ ಹೋದಾಗ ಇಲ್ಲಿ 27, 25, 16 ಬಂದಿದೆ, ನಂದು ಕರೆಕ್ಟೇ ಇದೆ ಸ್ನೇಹಿತರೆ. ನಿಮ್ದು ಏನಾಗತ್ತಪ್ಪ ಅಂದರೆ, ಇಲ್ಲಿ ನೀವು ಈ ಒಂದು ಕ್ಯುಮ್ಯುಲೇಟಿವ್ ಚೇಂಜ್ ಮಾಡಬೇಕಾಗತ್ತೆ ನಿಮ್ಮ ಶಾಲೆಯಲ್ಲಿ. ಯಾಕಂದರೆ ಮಕ್ಕಳ ಸಂಖ್ಯೆ ನಿಮ್ಗೆ ಜಾಸ್ತಿ ಇರುತ್ತೆ. ನೀವು ಏನು ಮಾಡಬೇಕಪ್ಪ ಅಂದರೆ, ಶಾಲಾ ನಡೆದ ದಿನಗಳು ಇಂಟು ಹಾಜರಾದ ಮಕ್ಕಳ ಸಂಖ್ಯೆ ಅಂತ ಗುಣಾಕಾರ ಮಾಡಿ ಬಂದಿದ್ದ ಉತ್ತರವನ್ನು ಇಲ್ಲಿ ಇದರಲ್ಲಿ ಹಾಕಬೇಕಾಗತ್ತೆ ಸ್ನೇಹಿತರೆ. ಕ್ಯುಮ್ಯುಲೇಟಿವ್ ಅಟೆಂಡೆನ್ಸಲ್ಲಿ ಪ್ರತಿ ತಿಂಗಳಿಗೂ ಹಾಕಬೇಕು. ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಸ್ನೇಹಿತರೆ, ಶಾಲಾ ನಡೆದ ದಿನಗಳು ಇಂಟು ಹಾಜರಾದ ಮಕ್ಕಳ ಸಂಖ್ಯೆ ಅಂದರೆ ಗುಣಾಕಾರ, ಅದನ್ನು ಗುಣಾಕಾರ ಮಾಡಿ ಇಲ್ಲಿ ಬಂದಿದ್ದ ಉತ್ತರವನ್ನು ಇಲ್ಲಿಡಬೇಕಾಗತ್ತೆ. ಮತ್ತು ಬಾಳೆಹಣ್ಣು ತಿಂದ ಮಕ್ಕಳ ಸಂಖ್ಯೆ, ಕ್ಯುಮ್ಯುಲೇಟಿವ್ ಎಗ್ ಕನ್ಸಂಪ್ಡ್ ಅದು ಎಷ್ಟಿದೆಯೋ ಮಕ್ಕಳ ಸಂಖ್ಯೆ ಹಾಕಬೇಕು. ಬಾಳೆಹಣ್ಣು ತಿಂದು ಒಂದು ವೇಳೆ ಇಲ್ಲಿ ಚೇರ್ ಆಗುತ್ತೆ, ನಂದರಲ್ಲೆಲ್ಲ ಟೋಟಲ್ ಬಾಳೆಹಣ್ಣು ಮೊಟ್ಟೆನೇ ತಿಂದಿದೆ. ಸೊ ನನ್ನ ಮೊಟ್ಟೆ ಮಕ್ಕಳ ಸಂಖ್ಯೆನೇ ಇದೆ. ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ಬನಾನಾ ಎನ್ಸ್ ಕನ್ಸಂಪ್ಟ್, ಇಲ್ಲಿ ಮಾತ್ರ ಬಾಳೆಹಣ್ಣು ಮಕ್ಕಳ ಸಂಖ್ಯೆ ಹಾಕಿ. ಇಲ್ಲಿ 5ನೇ ಕ್ರಮ ಸಂಖ್ಯೆಯಲ್ಲಿ ಮೊಟ್ಟೆ ತಿಂದ ಮಕ್ಕಳ ಸಂಖ್ಯೆಗೆ, 6ನೇ ಕ್ರಮ ಸಂಖ್ಯೆಯಲ್ಲಿ ಬಾಳೆಹಣ್ಣು ತಿಂದ ಮಕ್ಕಳ ಸಂಖ್ಯೆ ಹಾಕಿ, 4ನೇ ಕ್ರಮ ಸಂಖ್ಯೆ ಮಾತ್ರ ಶಾಲಾ ನಡೆದ ದಿನಗಳು ಇಂಟು ಹಾಜರಾದ ಮಕ್ಕಳ ಸಂಖ್ಯೆಯನ್ನೇ ನೀವು ಹಾಕಬೇಕಾಗತ್ತೆ ಸ್ನೇಹಿತರೆ. ಆ ರೀತಿ ಹಾಕಬೇಕಾಗತ್ತೆ. ಈ ರೀತಿ ತುಂಬಿದ ಮೇಲೆ ಮಾತ್ರ ನೀವು ನಿಮ್ಮ ಒಂದು ಮಕ್ಕಳ ಒಂದು ಇದನ್ನು ಅಪ್ಡೇಟು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಇನ್ನೂ ಒಂದು ಸಲ ಹೇಳ್ತೀನಿ ನೋಡಿ, ಈಗ 4ನೇ ಕ್ರಮ ಸಂಖ್ಯೆ ಕ್ಯುಮ್ಯುಲೇಟಿವ್ ಅಟೆಂಡೆನ್ಸಲ್ಲಿ ಶಾಲಾ ನಡೆದ ದಿನಗಳು ಇಂಟು ಹಾಜರಾದ ಮಕ್ಕಳ ಸಂಖ್ಯೆಯನ್ನು ಹಾಕಿ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಎನ್ರೋಲ್ಮೆಂಟ್ ನಂಬರ್ 2 ಕಾಲಮ್ ಸಂಖ್ಯೆಯಲ್ಲಿ ಎಷ್ಟು ಮಕ್ಕಳ ಸಂಖ್ಯೆ ಇದೆ ಅದಕ್ಕೆ ನೀವು ಶಾಲಾ ನಡೆದ ದಿನಗಳು ಇಂಟು ಹಾಜರಾದ ಮಕ್ಕಳ ಸಂಖ್ಯೆಯನ್ನು ಮಾಡಿ ಕಾಲಮ್ ಸಂಖ್ಯೆ 4ರಲ್ಲಿ ತುಂಬಬೇಕಾಗುತ್ತೆ. ತುಂಬಿ ನೀವಿಲ್ಲಿ ಅಪ್ಡೇಟ್ ಕೊಡಬೇಕಾಗುತ್ತೆ. ಆರ್ ಯು ಶೂರ್ ವಾಂಟ್ ಟು ಸಬ್ಮಿಟ್ ದ ಡಾಟಾ ಅಂತ ಕೊಡ್ತದೆ.
ಬರ್ತದೆ. ಸೊ ನೋಡಿ, ಡಾಟಾ ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ ಅಂತ ಬಂತು ಸ್ನೇಹಿತರೆ. ಈ ರೀತಿ ನೀವು ನಿಮ್ಮ ಒಂದು APF ಅವರಿಗೆ ನಿಮ್ಮ ಒಂದು ಮಾಹಿತಿಯನ್ನು ನಿಮ್ಮ ಒಂದು ಈ ರೀತಿ ಹಾಕೋದ್ರಿಂದ ಸಿಂಕ್ ಮಾಡೋದ್ರ ಮುಖಾಂತರ ನಿಮ್ಮ ಮಾಹಿತಿಯನ್ನು ಸಬ್ಮಿಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿ. ಸ್ಯಾಟ್ಸ್ ಯೂಸರ್ ID, ಸ್ಯಾಟ್ಸ್ UDIS, HRMS ಇನ್ನೂ ಇನ್ನಿತರ ಎಲ್ಲ ವಿಚಾರಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ.